ಇಲ್ಲಿವರೆಗೂ ದೆಹಲಿಯಲ್ಲಿ ನಡೆದಂಥ ಉಗ್ರ ದಾಳಿಯ ಸ್ವರೂಪ ಹೇಗಿತ್ತು ಅನ್ನೋದನ್ನು ನಿಮಗೆ ತೋರಿಸಿದ್ವಿ. ತನಿಖೆ ಯಾವ ಹಂತದಲ್ಲಿ ನಡೀತಿದೆ ಅಂತಲೂ ಕೂಡ ನೋಡಿದ್ವಿ. ಆದರೆ ದೆಹಲಿಯಲ್ಲಿ ನಡೆದಂತಹ ಟೆರರ್ ಅಟ್ಯಾಕ್ ಬರೀ ಸ್ಯಾಂಪಲ್ ಅಷ್ಟೇ. ಇದಕ್ಕಿಂತ ದೊಡ್ಡ ದಾಳಿಗೆ ಉಗ್ರರು ಸಂಚು ರೂಪಿಸಿದ್ರು ಅನ್ನುವಂಥದ್ದು ತನಿಖೆಯ ಹಂತದಲ್ಲಿ ಗೊತ್ತಾಗಿದೆ. ವಿದ್ಯಾರ್ಥಿಗಳು ಮತ್ತು ವಿಶೇಷವಾಗಿ ಡಾಕ್ಟರ್ಗಳನ್ನು ಉಗ್ರ ಸಂಘಟನೆಗಳು ಗುರಾಣಿಗಳನ್ನಾಗಿ ಮಾಡ್ಕೊಂಡಿವೆ. ದೊಡ್ಡ ಮಟ್ಟದಲ್ಲಿ ಕೆಮಿಕಲ್ ದಾಳಿಗೂ ಕೂಡ ನಡೆಸಿದ ಹುನ್ನಾರವನ್ನು ತನಿಖಾ ಸಂಸ್ಥೆಗಳು ವಿಫಲಗೊಳಿಸಿವೆ. ದೆಹಲಿಯಲ್ಲಿ ನಡೆದ ಸ್ಫೋಟ ಸಣ್ಣ ಸ್ಯಾಂಪಲ್ ಅಷ್ಟೇ. ಉಗ್ರರು ಹಾಕಿದ್ದ ಭೀಕರ ಸ್ಫೋಟದ ಸಂಚೆ ಬೇರೆ. ದೆಹಲಿಯ ಐತಿಹಾಸಿಕ ಕೆಂಪುಕೋಟೆ ಬಳಿ ಸೋಮವಾರ ಸಂಜೆ ಕಾರು ಸ್ಫೋಟಗೊಂಡು 13ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದು ದೇಶದಾದ್ಯಂತ ತೀವ್ರ ಆತಂಕ ಸೃಷ್ಟಿಸಿದೆ. ಆದರೆ ದೆಹಲಿಯಲ್ಲಿ ಕಾರಲ್ಲಿ ಐಇಡಿ ಸ್ಫೋಟಕಗಳನ್ನು ತುಂಬಿಕೊಂಡು ಉಗ್ರರು ನಡೆಸಿದ ಸ್ಫೋಟ ಸಣ್ಣ ಪ್ರಮಾಣದಷ್ಟೇ. ಆಪರೇಷನ್ ಸಿಂಧೂರಿಗೆ ಪ್ರತಿಕಾರವಾಗಿ ಭಾರತದಲ್ಲಿ ಉಗ್ರರು ಹಾಕಿದ್ದ ಸ್ಕೆಚ್ಚೇ ಬೇರೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿವೆ. ಇಡೀ ಜಗತ್ತಲ್ಲೇ ಹಿಂದೆ ನಡೆದಿರಬಾರದು, ಮುಂದೇನೂ ನಡೆಯಬಾರದು, ಅಷ್ಟು ದೊಡ್ಡ ಮಟ್ಟದಲ್ಲಿ ಲಕ್ಷ ಲಕ್ಷ ಜನರ ಜೀವ ತೆಗೆಯೋಕೆ ಉಗ್ರರು ಸಂಚು ರೂಪಿಸಿದ್ರು ಅನ್ನೋದಕ್ಕೆ ಪುರಾವೆಗಳು ಸಿಕ್ಕಿವೆ. ಟೆರರ್ ಟಾರ್ಗೆಟ್ 1 ಫೇಲ್, ರಿಸಿನ್ ಕೆಮಿಕಲ್ ಬಯೋವಾರ್. ಈ ಫೋಟೋದಲ್ಲಿರೋ ಈ ಮೂವರು ಉಗ್ರರೇ ಭಾರತದೊಳಗೆ ದೊಡ್ಡ ಕೆಮಿಕಲ್ ದಾಳಿಗೆ ಸಂಚು ರೂಪಿಸಿದ್ದ ಶಂಕಿತ ಉಗ್ರರು. ನವೆಂಬರ್ 9ನೇ ತಾರೀಖು ಈ ಮೂವರನ್ನ ಎನ್ಐಎ ಸೂಚನೆಯಂತೆ ಗುಜರಾತ್ನ ಭಯೋತ್ಪಾದನಾ ನಿಗ್ರಹ ದಳ ಬಂಧಿಸಿತ್ತು. ಇಸ್ಲಾಮಿಕ್ ಸ್ಟೇಟ್ ಖೊರಾಸನ್ ಪ್ರಾಂತ್ಯಕ್ಕೆ ಸೇರಿದ ಈ ಡಾಕ್ಟರ್ ಅಹಮದ್ ಮೊಯುದ್ದೀನ್ ಸೈಯದ್, ಆಜಾದ್ ಸುಲೇಮಾನ್ ಶೇಖ್ ಮತ್ತು ಮೊಹಮ್ಮದ್ ಸುಹೇಲ್ ಮೊಹಮ್ಮದ್ ಸಲೀಂನನ್ನ ತೀವ್ರ ವಿಚಾರಣೆ ಮಾಡಿದಾಗ ಆಘಾತಕಾರಿ ವಿಷಯ ಹೊರಹಾಕಿದ್ರು. ಜನ ಸೇವಿಸುವ ಆಹಾರದಲ್ಲಿ ಸಾವಿನ ಕೆಮಿಕಲ್ ಬೆರೆಸೋಕೆ ರೆಸಿನ್ ಅನ್ನೋ ವಿಧ್ವಂಸಕ ಕೆಮಿಕಲ್ ಸಂಗ್ರಹಿಸಿಟ್ಟಿದ್ದು ಪತ್ತೆಯಾಗಿತ್ತು. ಸೈನೈಡ್ಗಿಂತ 1000 ಪಟ್ಟು ವಿಷಕಾರಿ ಈ ರಿಸಿನ್ ಕೆಮಿಕಲ್. ಬರೀ ಒಂದೇ ಒಂದು ಚಿಟಿಕೆ ರಿಸಿನ್ 100 ಜನರನ್ನ ಬಲಿ ಪಡೆಯುವಷ್ಟು ವಿಷಕಾರಿ ಕೆಮಿಕಲ್. ಬರೀ 30-40 ಗ್ರಾಂ ರಿಸಿನ್ ಬಳಸಿದ್ರೆ 1000 ಜನರ ಜೀವವೇ ಹೋಗ್ತಿತ್ತು. ಇಂಥ ವಿಷಕಾರಿ ರಿಸಿನ್ ಕೆಮಿಕಲ್ ಈ ಮೂವರು ಉಗ್ರರ ಹತ್ತಿರ 300 ಕೆಜಿಯಷ್ಟು ಸ್ಟಾಕ್ ಇಟ್ಕೊಂಡಿದ್ರು. ದೇಶದ ಪ್ರಮುಖ ದೇವಸ್ಥಾನಗಳ ಅನ್ನಪ್ರಸಾದದಲ್ಲಿ ಬೆರೆಸಲು ಸ್ಕೆಚ್ ಹಾಕಿದ್ರು. ಹೋಟೆಲ್ಗಳು, ಫುಡ್ ಸ್ಟ್ರೀಟ್ ಆಹಾರದಲ್ಲಿ ಬೆರೆಸಲು ಹುನ್ನಾರ ಮಾಡಿದ್ರು. ಈ ದುಷ್ಟರು ಅಂದುಕೊಂಡಂತೆ 300 ಕೆಜಿ ರಿಸಿನ್ ಬಳಸಿ ಬಿಟ್ಟಿದ್ರೆ 35ರಿಂದ 40 ಲಕ್ಷ ಜನರ ಸಾವಾಗ್ತಿತ್ತು. ಇಂಥ ದಾಳಿಯನ್ನ ನಮ್ಮ ಭದ್ರತಾ ಪಡೆಗಳು ವಿಫಲಗೊಳಿಸಿದ್ವು. ದೇಶದ ಭದ್ರತಾ ಪಡೆಗಳು, ತನಿಖಾ ಸಂಸ್ಥೆಗಳು ಈ ಕೆಮಿಕಲ್ ದಾಳಿಯನ್ನಷ್ಟೇ ತಪ್ಪಿಸಿಲ್ಲ. ಬಯೋವಾರ್ ಜೊತೆ ಉತ್ತರ ಭಾರತದ ಪ್ರಮುಖ ನಗರಗಳಲ್ಲಿ ಉಗ್ರರು ಭೀಕರ ಬಾಂಬ್ ಸ್ಫೋಟಕ್ಕೆ ಸಂಗ್ರಹಿಸಿದ್ದ ಸ್ಫೋಟಕಗಳನ್ನು ಸೀಸ್ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3000 ಕೆಜಿಯಷ್ಟು 2900 ಕೆಜಿ ಸ್ಫೋಟಕ ಜಪ್ತಿ. ಹರಿಯಾಣದಲ್ಲಿ ನಿನ್ನೆಯಷ್ಟೇ 2900 ಕೆಜಿಯಷ್ಟು ಸ್ಫೋಟಕವನ್ನ ವಶಪಡಿಸಿಕೊಳ್ಳಲಾಗಿತ್ತು. ಇದರ ಜೊತೆಗೆ ಎಲೆಕ್ಟ್ರಾನಿಕ್ ಸಾಧನಗಳು, ಶಸ್ತ್ರಾಸ್ತ್ರಗಳು, ಮದ್ದುಗುಂಡುಗಳನ್ನು ಜಪ್ತಿ ಮಾಡಿದ್ರು. ಐಇಡಿ ತಯಾರಿಸುವ ವಸ್ತುಗಳನ್ನು ಪೊಲೀಸರು ಸೈಜ್ ಮಾಡಿದ್ರು. ಇದರ ಜೊತೆಗೆ ಜಮ್ಮು ಕಾಶ್ಮೀರದ ಹಲವೆಡೆ ಒಂದು ಪಿಸ್ತೂಲ್, ಒಂದು ಬೆರೆಟ್ಟಾ ಪಿಸ್ತೂಲ್, ಒಂದು AK-57 ರೈಫಲ್, ಸುಧಾರಿತ ಸ್ಫೋಟಕ ಸಾಧನಗಳನ್ನು ಸೀಸ್ ಮಾಡಿದ್ರು. ಬಾಂಬ್ ತಯಾರಿಸಲು ರೆಡಿ ಮಾಡಿದ್ದ ರಾಸಾಯನಿಕ ಹಾಗೂ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಗಳು ಜಪ್ತಿ ಮಾಡಿದ್ರು. ಬ್ಯಾಟರಿಗಳು, ತಂತಿಗಳು, ರಿಮೋಟ್ ಕಂಟ್ರೋಲ್, ಟೈಮರ್ಗಳನ್ನು ವಶಪಡಿಸಿಕೊಂಡಿದ್ರು. 2900 ಕೆಜಿಯಷ್ಟು ಸ್ಫೋಟಕವನ್ನ ಸೀಸ್ ಮಾಡಿ ಭದ್ರತಾ ಪಡೆಗಳು ಸುಮ್ಮನಾಗಲಿಲ್ಲ. ಸ್ಫೋಟಕಗಳನ್ನು ಸಂಗ್ರಹಿಸಿದ್ದವರು, ಪೂರೈಕೆ ಮಾಡಿದವರು, ಶಂಕಿತ ಉಗ್ರರಿಗೆ ನೆರವಾದವರನ್ನು ವಶಕ್ಕೆ ಪಡೆದಿದ್ರು. ಪ್ರಮುಖವಾಗಿ 3 ಕಾಶ್ಮೀರಿ ವೈದ್ಯರು ಸೇರಿ 8 ಉಗ್ರರ ಬಂಧಿಸಿದ್ರು. ಶ್ರೀನಗರ, ಅನಂತನಾಗ್, ಶೋಫಿಯಾನ್ಗಳಲ್ಲಿ ಶೋಧ ನಡೆಸಿದ್ರು. ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ ಓರ್ವ ವೈದ್ಯನನ್ನ ಬಂಧಿಸಿದ್ದು. 9 ಮಂದಿ ಜೈಷ್ ಮತ್ತು ಅನ್ಸರ್ ಉಲ್ ಸಂಘಟನೆಯವರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿತ್ತು. ದುರಂತ ಅಂದ್ರೆ ಈ ಸಲ ಭಾರತದಲ್ಲಿ ದೊಡ್ಡ ಮಟ್ಟದ ರಕ್ತಪಾತಕ್ಕೆ ಮುಂದಾಗಿದ್ದು ಜನರ ಜೀವ ಉಳಿಸಬೇಕಿದ್ದ ವೈದ್ಯರುಗಳೇ ಅನ್ನೋ ಆತಂಕಕಾರಿ ಅಂಶ ತನಿಖೆಯಲ್ಲಿ ಗೊತ್ತಾಗಿದೆ. ಡಾಕ್ಟರ್ ಶಾಹೀನ್ ಶಾಹಿದ್ ಎನ್ಐಎ ದಾಳಿಯಲ್ಲಿ ಸಿಕ್ಕಿಬಿದ್ದಿದ್ದ ಮಹಿಳಾ ವೈದ್ಯೆ. ಉತ್ತರ ಪ್ರದೇಶದ ಲಖನೌನಲ್ಲಿ ಕ್ಲಿನಿಕ್ ನಡೆಸ್ತಾ ಇದ್ದವರು. AK-47 ಮತ್ತು ಜೀವಂತ ಗುಂಡುಗಳನ್ನು ಆಸ್ಪತ್ರೆಯಲ್ಲಿ ಸಂಗ್ರಹಿಸಿಟ್ಟಿದ್ದಳು. ಭಾರತದಲ್ಲಿ ಜಮಾತ್ ಉಲ್ ಮೊಮಿನಾತ್ ಮಹಿಳಾ ಸಂಘಟನೆ ನಡೆಸೋ ಹೊಣೆ ಹೊತ್ತಿದ್ಲು. ಡಾಕ್ಟರ್ ಅಹಮದ್ ಮೊಯುದ್ದೀನ್ ಸೈಯದ್ ದೇಗುಲ ಪ್ರಸಾದ ನೀರಲ್ಲಿ ರೆಸಿನ್ ಮಿಕ್ಸ್ಗೆ ಸಂಚು ರೂಪಿಸಿದ್ದ ಕಿರಾತಕ. ಈತನಿಗೆ ಆಜಾದ್ ಸುಲೇಮಾನ್ ಶೇಖ್, ಸುಹೇಲ್ ಮೊಹಮ್ಮದ್ ಸಲೀಂ ಸಾಥ್ ಕೊಟ್ಟಿದ್ರು. ಗುಜರಾತ್ ATSನವರು ಈ ಮೂವರನ್ನು ಬಂಧಿಸಿದ್ದಾರೆ. ಪುಲ್ವಾಮಾ ಶೈಲಿಯ ದಾಳಿಗೆ ಯೋಜಿಸಿದ್ದ ಈತನ ಬಳಿ 360 ಕೆಜಿ ಸ್ಫೋಟಕ ಸಿಕ್ಕಿದ್ದು ಈತನನ್ನು ಬಂಧಿಸಲಾಗಿದೆ. ಡಾಕ್ಟರ್ ಮುಜೆಮಿಲ್ ಶಕೀಲ್ ಭಯೋತ್ಪಾದಕ ದಾಳಿಗೆ ಸಂಚು ರೂಪಿಸಿದ್ದ 2900 ಕೆಜಿ ಸ್ಫೋಟಕಗಳ ಜೊತೆ ಸಿಕ್ಕಿಬಿದ್ದ ಪ್ರಮುಖ ಆರೋಪಿ.
ಈತನಿಂದಲೇ ಅಸಾಲ್ಟ್ ರೈಫಲ್ಗಳು ಕೂಡ ಜಪ್ತಿ ಮಾಡಲಾಗಿದೆ. ಡಾಕ್ಟರ್ ಉಮರ್ ಮೊಹಮ್ಮದ್ ಫರೀದಾಬಾದ್ ರೈಡ್ ವೇಳೆ ಪರಾರಿಯಾಗಿದ್ದ ಈತನೇ ದೆಹಲಿಯಲ್ಲಿ ಸ್ಫೋಟವಾದ I-20 ಕಾರ್ನಲ್ಲಿ ಪ್ರಯಾಣಿಸುತ್ತಿದ್ದ ಅನ್ನೋದು ಗೊತ್ತಾಗಿದೆ. ಕೆಂಪುಕೋಟೆ ಬಳಿ ಸ್ಫೋಟಗೊಂಡ ಕಾರಲ್ಲಿ ಈತನು ಸತ್ತಿದ್ದಾನೆ ಅಂತ ಹೇಳಲಾಗ್ತಿದೆ. ಇನ್ನು ಈ ಉಗ್ರ ಜಾಲದಲ್ಲಿ ವಿದ್ಯಾರ್ಥಿಗಳು, ವೃತ್ತಿಪರರು ಸಕ್ರಿಯರಾಗಿದ್ದಾರೆ. ಭಯೋತ್ಪಾದಕರ ಜೊತೆ ನೇರ ಸಂಪರ್ಕ ಹೊಂದಿದ್ದಾರೆ. ನಿರ್ದಿಷ್ಟ ವ್ಯಕ್ತಿಗಳನ್ನು ಗುರುತಿಸಿ ಬ್ರೈನ್ ವಾಶ್ ಮಾಡ್ತಿದ್ರು, ಉಗ್ರ ಚಟುವಟಿಕೆಗಳಿಗೆ ತೊಡಗಿಸಿಕೊಳ್ಳಲು ಪ್ರೇರೇಪಿಸ್ತಾ ಇದ್ರು ಅನ್ನೋದೆಲ್ಲ ತನಿಖೆಯಲ್ಲಿ ಗೊತ್ತಾಗಿದೆ. ಇಷ್ಟು ದೊಡ್ಡ ಮಟ್ಟದ ಉಗ್ರರ ಜಾಲವನ್ನ ಭೇದಿಸುತ್ತಿದ್ದಾಗ ಪರಾರಿಯಾಗಿದ್ದ ಗ್ಯಾಂಗ್ ದೆಹಲಿಯಲ್ಲಿ ಆತ್ಮಾಹುತಿ ದಾಳಿ ನಡೆಸಿದೆ ಅನ್ನೋದು ಸದ್ಯದ ಮಾಹಿತಿ. ಆದ್ರೂ 13 ಜನರನ್ನ ಕೊಂದ ಕಟುಕರಿಗೆ ಕಠಿಣ ಶಿಕ್ಷೆ ಆಗಬೇಕು. ಮತ್ತೆ ಆಪರೇಷನ್ ಸಿಂಧೂರ್ಗಿಂತಲೂ ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನದ ಗುಳ್ಳೆನರಿಗಳಿಗೆ ಬುದ್ಧಿ ಕಲಿಸೋ ಕೆಲಸ ಆಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.